ನಮಸ್ಕಾರ. ಜನ್ಜಿ ಜನರೇಷನ್ ಅಂದ ತಕ್ಷಣ ನಮ್ಗೆಲ್ರಿಗೂ ಕೂಡ ಈಗ ನೆನಪಾಗುವಂಥದ್ದು ನೇಪಾಳದಲ್ಲಿ ಯಾವ ರೀತಿ ಹಿಂಸಾತ್ಮಕ ರೂಪದಲ್ಲಿ ಯುವಕ ಯುವತಿಯರು ಪ್ರತಿಭಟನೆಯನ್ನ ಮಾಡಿದ್ರು, ಎಷ್ಟು ಸಾವು ನೋವಾಯಿತು, ಎಷ್ಟು ಗಲಭೆಗಳಾಯಿತು, ಯಾವ ರೀತಿ ಸಚಿವರನ್ನ ರಸ್ತೆಯಲ್ಲಿ ಬೀದಿ ನಾಯಿಗಳ ತರ ಅಟ್ಟಾಡಿಸಿ ಹೊಡೆದ್ರು ಅನ್ನುವಂಥದ್ದು ನಮ್ಮ ಜೊತೆ ಕಣ್ಮುಂದೆನೇ ಇದೆ. ಸೊ ಈ ಒಂದು ಯಂಗ್ ಜನರೇಷನ್ ಅವರು ಈ ರೀತಿ ಪ್ರತಿಭಟನೆ ಮಾಡಿ ಒಂದು ಸರ್ಕಾರವನ್ನ ಪತನ ಮಾಡಿದ್ರು, ಮಧ್ಯಂತರ ಸರ್ಕಾರವನ್ನ ರಚಿಸುವಲ್ಲಿ ಯಶಸ್ವಿ ಆದ್ರೂ ಕೂಡ. ಸೊ ಇದಾದ್ಮೇಲೆ ಈಗ ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗಿರುವಂತಹ ಜೊತೆಗೆ ಚಂದ್ರ ಮುರಿದು ಬಿದ್ದಂತಹ ಸ್ಥಳ ಅಂತಾನೂ ಕೂಡ ಈ ಜಾಗವನ್ನ ಬಣಿಸ್ತಾರೆ. ಅದೇ ಲಡಾಖ್. ಈ ಲಡಾಖ್ನ ಲೇಹಿನಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಪ್ರಮುಖವಾಗಿ 2 ಡಿಮ್ಯಾಂಡ್ ಅನ್ನು ಇಟ್ಕೊಂಡು, ಯಾಕಂದ್ರೆ ಲಡಾಖ್ ಈಗ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಕಾಶ್ಮೀರ ಇಬ್ಬಾಗ ಆಗಿ ಈ ಒಂದು ಕೇಂದ್ರಾಡಳಿತ ಪ್ರದೇಶವನ್ನ ಭಾರತದ ಕೇಂದ್ರ ಸರ್ಕಾರನ ನೋಡ್ಕೊಳ್ತಾ ಇದೆ. ಸದ್ಯಕ್ಕೆ ಇವರ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ, ನಮಗೆ ಸಪರೇಟ್ ರಾಜ್ಯ ಬೇಕು, ಆಸ್ ವೆಲ್ ಆಸ್ ನಮಗೆ 6ನೇ ಶೆಡ್ಯೂಲ್ ಅನುಷ್ಠಾನ ಆಗಬೇಕು ಅಂತ ಒಟ್ಟು 2 ಡಿಮ್ಯಾಂಡ್ ಅನ್ನು ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಈ ಪ್ರತಿಭಟನೆ ಕೂಡ ಹಿಂಸಾತ್ಮಕ ರೂಪಕ್ಕೆ ತಿರುಗಿತ್ತು. ಬಿಜೆಪಿ ಕಚೇರಿ ಮೇಲೆ ಅಲ್ಲಿನ ಜನರು ಅಟ್ಯಾಕ್ ಅನ್ನು ಮಾಡಿದ್ರು. ಸುಮಾರು 4 ಜನರು ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಇನ್ನು ಕೆಲವರಿಗೆ ಗಾಯಗಳಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಈಗ ಮಾತುಕತೆ ಇನ್ನೂ ಕೂಡ ನಡೀತಾ ಇದೆ.